ವರಮಹಾಲಕ್ಷ್ಮಿ ವ್ರತನ ಏನಕ್ಕೆ ಆಚರಿಸ್ಬೇಕು, ಅದ್ರ ಹಿಂದಿನ ಕತೆ ಏನು, ಈ ವ್ರತನ ಮಾಡೋದ್ರಿಂದ ನಮಗೆ ಏನ್ ಸಿಗುತ್ತೆ, ಹಾಗೆ ಹೇಗ್ ಮಾಡ್ಬೇಕು, ಇದೆಲ್ಲದಕ್ಕೂ ಈ ವಿಡಿಯೋದಲ್ಲಿ ಉತ್ತರ ಇದೆ. ಈ ವ್ರತಕ್ಕೆ ಸಂಬಂಧಪಟ್ಟಿರೋ ಹಾಗೆ ಪೌರಾಣಿಕ ಕತೆ ಸಹ ಇದೆ, ಎಲ್ಲದನ್ನು ಹೇಳ್ತೀನಿ. ಜೊತೆಗೆ ದೇವರ ನೈವೇದ್ಯಕ್ಕೆ ಅಂತ ಈ ಅಕ್ಕಿ ಪಾಯಸ ಸಹ ತೋರಿಸ್ತೀನಿ. ತುಂಬಾ ಸಿಂಪಲ್ ಆಗಿರೋ ರೆಸಿಪಿ, ಜೊತೆಗೆ ಎಷ್ಟೇ ಟೇಸ್ಟಿ ಆಗಿರುತ್ತೆ. ಹಾಗೆ ದೇವರ ನೈವೇದ್ಯಕ್ಕೆ ಅಂತ ಈ ಅಕ್ಕಿ ಪಾಯಸನ ಸಹ ನೀವು ಟ್ರೈ ಮಾಡಬಹುದು. ಹಾಗಿದ್ಮೇಲೆ ತಡ ಮಾಡದೆ ಸ್ಟಾರ್ಟ್ ಮಾಡೋಣ. ವೆಲ್ಕಮ್ ಟು ದೇಸಿ ಈಟ್ ದೇಸಿ ಲವ್ ದೇಸಿ. ಹೇಗಿದ್ದೀರಾ ಎಲ್ಲರೂ? ನಾರ್ಮಲ್ ಆಗಿ ಸೋನಾ ಮಸೂರಿ ಅಕ್ಕಿಯಿಂದ ನೀವು ಪಾಯಸನ ಟ್ರೈ ಮಾಡಿರ್ಬೋದು, ಬಟ್ ಒಂದ್ಸಲ ಬಾಸುಮತಿ ರೈಸ್ ಇಂದ ಪಾಯಸನ ಟ್ರೈ ಮಾಡಿ. ತುಂಬಾನೇ ಫ್ಲೇವರ್ಫುಲ್ ಆಗಿ ತುಂಬಾನೇ ಚೆನ್ನಾಗಿರುತ್ತೆ. ಅದ್ರಲ್ಲೂ ನಾನು ಈಗ ಮಾಡ್ತಾ ಇರೋ ಪಾಯಸ ತುಂಬಾನೇ ಈಸಿ ಆಗಿದೆ. ಬೆಳಗ್ಗೆ ಬಿಸಿ ಟೈಮ್ ಅಲ್ಲಿ ದೇವರ ನೈವೇದ್ಯಕ್ಕೆ ಅಂತ ಇದನ್ನ ಫಟಾಫಟ್ ಮಾಡ್ಕೊಂಡ್ಬಿಡಬಹುದು. ಸೊ ಮೊದಲಿಗೆ ಒಂದು ಪಾತ್ರೆಗೆ 1 ಸ್ಪೂನ್ ಅಷ್ಟು ತುಪ್ಪನ ಹಾಕೊಳ್ಳಿ. ನೆಕ್ಸ್ಟ್ ತುಪ್ಪದಲ್ಲಿ ಡ್ರೈ ಫ್ರೂಟ್ಸ್ ನ ಹುರ್ಕೊಳ್ಳೋಣ. ಇಲ್ಲಿ ನಾನು ಒಂದು 6 ಬಾದಾಮಿನ ತಗೊಂಡಿದ್ದೀನಿ, 6 ಪಿಸ್ತಾನ ತಗೊಂಡಿದ್ದೀನಿ, ಜೊತೆಗೆ ಒಂದು 6 ಗೋಡಂಬಿನ ತಗೊಂಡಿದ್ದೀನಿ. ಇದ್ರಲ್ಲಿ ನಾನು ಬಾದಾಮಿ ಹಾಗೆ ಗೋಡಂಬಿನ ಹುರ್ಕೊಳ್ತೀನಿ. ಪಿಸ್ತಾನ ಹಾಗೆ ಇಟ್ಕೊಳ್ಳೋಣ, ಲಾಸ್ಟ್ ಗಾರ್ನಿಶ್ ಗೆ ಯೂಸ್ ಮಾಡ್ಕೊಳ್ಳೋಣ. ಸೊ ಲೋ ಫ್ಲೇಮ್ ಅಲ್ಲೇ ತುಪ್ಪದಲ್ಲಿ ಹುರ್ಕೊಳ್ಳಿ. ಅಷ್ಟರಲ್ಲಿ ನಿಮಗೆ ನಾನು ಹೇಳಿರೋ ಹಾಗೆ ಈ ವರಮಹಾಲಕ್ಷ್ಮಿ ವ್ರತಕ್ಕೆ ಒಂದು ಪೌರಾಣಿಕ ಕಥೆನೇ ಇದೆ. ಆ ಕತೆ ತುಂಬಾ ಜನಕ್ಕೆ ಗೊತ್ತಿರಬಹುದು, ಹಾಗೆ ಗೊತ್ತಿಲ್ಲದೆ ಇರಬಹುದು. ನಿಮ್ಗೇನಾದ್ರೂ ಗೊತ್ತಿರ್ಲಿಲ್ಲ ಅಂದ್ರೆ ವಿಡಿಯೋನ ಲಾಸ್ಟ್ ವರ್ಗೂ ನೋಡಿ. ಹಾಗೆ ಮೊದಲನೇ ಸರಿ ನನ್ನ ಚಾನಲ್ ಅಲ್ಲಿ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಕತೆ ಕೈಲಾಸದಲ್ಲಿ ಶುರು ಆಗುತ್ತೆ. ಹಿಂದೊಮ್ಮೆ ಪರಮೇಶ್ವರ, ದೇವಿ ಪಾರ್ವತಿ ಇಬ್ರು ತುಂಬಾ ಸಂತೋಷದಿಂದಿರ್ತಾರೆ. ಆಗ ದೇವಿ ಪಾರ್ವತಿ ಕೇಳ್ತಾಳೆ, ಲೋಕದಲ್ಲಿರೋ ಜನರಿಗೆ ಸುಖ, ಸೌಭಾಗ್ಯ ಹಾಗೆ ಸಂತೋಷ ಸಿಗ್ಬೇಕು ಅಂದ್ರೆ ಯಾವ್ದಾದ್ರು ವ್ರತ ಇದೆನಾ ಅಂತ ಕೇಳ್ತಾಳೆ ಈಶ್ವರನಿಗೆ. ಆಗ ಪರಮೇಶ್ವರ ಹೇಳ್ತಾನೆ, ನಾನ್ ಹೇಳೋ ವ್ರತ ಹೆಂಗಸರು, ಗಂಡಸರು, ಮಕ್ಕಳು ಯಾರಾದ್ರೂ ಮಾಡ್ಬೋದು. ಇದ್ರಿಂದ ಆರೋಗ್ಯ, ಆಯುಷು, ಐಶ್ವರ್ಯ, ಸುಖ, ಶಾಂತಿ, ನೆಮ್ಮದಿ ಎಲ್ಲವೂ ಸಿಗುತ್ತೆ. ಅದೇ ವರಮಹಾಲಕ್ಷ್ಮಿ ವ್ರತ ಮಾಡೋದ್ರಿಂದ ಅಂತ ಹೇಳ್ತಾನೆ. ಆಗ ದೇವಿ ಪಾರ್ವತಿ ಇದನ್ನ ಯಾವಾಗ ಆಚರಿಸಬೇಕು ಅಂತ ಪರಮೇಶ್ವರನಿಗೆ ಕೇಳಿದಾಗ ಪರಮೇಶ್ವರ ಇದಕ್ಕೆ ಏನು ಉತ್ತರ ಕೊಡ್ತಾನೆ ಅಂತ ಮುಂದೆ ನೋಡೋಣ. ಸೊ ರೆಸಿಪಿನ ಕಂಟಿನ್ಯೂ ಮಾಡೋಣ. ಬಾದಾಮಿ ಹಾಗೆ ಗೋಡಂಬಿನ ಹುರ್ಕೊಂಡಿದ್ದಾಯ್ತು. ನೆಕ್ಸ್ಟ್ ಇಲ್ಲಿ ನಾನು ಒಂದು 5 ಸ್ಪೂನ್ ಅಷ್ಟು ಬಾಸುಮತಿ ಅಕ್ಕಿನ ತಗೊಂಡಿದ್ದೀನಿ. ಸೊ ಇದನ್ನು ಸಹ ಲೋ ಫ್ಲೇಮ್ ಅಲ್ಲೇ ಒಂದು 10 ರಿಂದ 15 ಸೆಕೆಂಡ್ಸ್ ಹುರ್ಕೊಳ್ಳಿ ಸಾಕು. ತುಪ್ಪದಲ್ಲಿ ಹುರ್ಕೊಳ್ಳೋದ್ರಿಂದ ಫ್ಲೇವರ್ ಚೆನ್ನಾಗಿರುತ್ತೆ ಅಂತ ಹುರ್ಕೊಳ್ತಾ ಇದ್ದೀನಿ. ಅಕ್ಕಿನೂ ಸಹ ಹುರ್ಕೊಂಡಿದ ನಂತರ ಅಕ್ಕಿ, ಬಾದಾಮಿ ಹಾಗೆ ಗೋಡಂಬಿನ ಹುರ್ಕೊಂಡಿದೀವಲ್ವಾ, ಎಲ್ಲದನ್ನು ಗ್ರೈಂಡ್ ಮಾಡ್ಕೊಳ್ಬೇಕು. ತುಂಬಾ ನೈಸ್ ಆಗಿ ಗ್ರೈಂಡ್ ಮಾಡ್ಕೊಳಕ್ ಹೋಗ್ಬೇಡಿ, ಸ್ವಲ್ಪ ತರಿಯಾಗೇ ಇರ್ಲಿ, ನಾನು ವಿಡಿಯೋದಲ್ಲಿ ತೋರಿಸೋ ತರ. ನೆಕ್ಸ್ಟ್ ಇದೇ ಪಾತ್ರೆಗೆ ಹಾಲನ್ನ ಹಾಕಿ ಕಾಸ್ಕೊಳಕ್ ಇಟ್ಕೊಳ್ಳೋಣ. ಹಾಗೆ ಇಂಗ್ರೀಡಿಯೆಂಟ್ಸ್ ಲಿಸ್ಟ್ ಅನ್ನ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಮೆನ್ಷನ್ ಮಾಡಿರ್ತೀನಿ, ಪ್ಲೀಸ್ ಚೆಕ್ ಮಾಡಿ. ಇಲ್ಲಿ ನಾನು ಒಂದು ಅರ್ಧ ಲೀಟರ್ ಅಷ್ಟು ಹಾಲನ್ನ ತಗೊಂಡಿದ್ದೀನಿ. ಸೊ ಹಾಲ್ ಕಾದು ಗ್ರೈಂಡ್ ಮಾಡ್ಕೊಳ್ಳೋಷ್ಟ್ರಲ್ಲಿ ಕತೆನ ಕಂಟಿನ್ಯೂ ಮಾಡ್ತೀನಿ. ದೇವಿ ಪಾರ್ವತಿ ಕೇಳಿರೋ ಪ್ರಶ್ನೆಗೆ ಪರಮೇಶ್ವರ ಹೀಗೆ ಹೇಳ್ತಾನೆ, ಈ ವರಮಹಾಲಕ್ಷ್ಮಿ ವ್ರತವನ್ನು ಶ್ರದ್ಧೆ ಹಾಗೆ ಭಕ್ತಿಯಿಂದ ಮಾಡ್ಬೇಕು. ಹಾಗೆ ಈ ವರಮಹಾಲಕ್ಷ್ಮಿ ವ್ರತನ ಶ್ರಾವಣ ಮಾಸದ ಶುಕ್ಲ ಪಕ್ಷದ ಹುಣ್ಣಿಮೆಗೆ ಮುಂಚೆ ಬರುವ ಶುಕ್ರವಾರನೇ ಮಾಡ್ಬೇಕು ಅಂತ ಹೇಳ್ತಾನೆ. ಹುಣ್ಣಿಮೆಗೆ ಮುಂಚೆ ಬರುವ ಶುಕ್ರವಾರ ಅಂದ್ರೆ ಶ್ರಾವಣ ಮಾಸದ 2ನೇ ಶುಕ್ರವಾರ ವರಮಹಾಲಕ್ಷ್ಮಿ ವ್ರತನ ಮಾಡ್ಬೇಕು. ಆಗ ದೇವಿ ಪಾರ್ವತಿ ತುಂಬಾ ಖುಷಿಯಾಗಿ ಈ ವ್ರತ ಮಾಡೋದ್ರಿಂದ ಎಲ್ಲರಿಗೂ ತುಂಬಾನೇ ಒಳ್ಳೇದಾಗುತ್ತಲ್ವಾ, ಹಾಗಾಗಿ ಈ ವ್ರತದ ನಿಯಮಗಳೇನು ಅಂತ ಪರಮೇಶ್ವರನಿಗೆ ಕೇಳ್ತಾಳೆ. ಆಗ ಪರಮೇಶ್ವರ ಇದಕ್ ಸಂಬಂಧಪಟ್ಟಿರೋ ಹಾಗೆ ಒಂದು ಕತೆ ಇದೆ, ಅದನ್ನ ಹೇಳ್ತೀನಿ ಅಂತ ಮುಂದುವರಿಸ್ತಾನೆ. ಕುಂಡನಿ ನಗರದಲ್ಲಿ ಒಬ್ಬ ಹೆಂಗಸಿರ್ತಾಳೆ. ಅವಳ ಹೆಸರು ಚಾರುಮತಿ. ಚಾರುಮತಿ ಕಡು ಬಡವಳು, ಮನೆಯಲ್ಲಿ ತುಂಬಾನೇ ಬಡತನ ಇರುತ್ತೆ. ಆದ್ರೆ ಅವಳು ಗಂಡ, ಮಕ್ಕಳು, ಅತ್ತೆ, ಮಾವ ಎಲ್ಲರನ್ನು ತುಂಬಾ ಚೆನ್ನಾಗಿ ನೋಡ್ಕೊಳ್ತಾ ಇರ್ತಾಳೆ ಪ್ರೀತಿಯಿಂದ. ದೇವರಲ್ಲಿ ಸಹ ಯಾವಾಗ್ಲೂ ಎಲ್ಲರಿಗೂ ಆರೋಗ್ಯ, ಸಂತೋಷ ನೀಡು ಅಂತಾನೆ ಬೇಡ್ತಾ ಇರ್ತಾಳೆ. ಚಾರುಮತಿಯ ಈ ಗುಣವನ್ನು ಮೆಚ್ಚಿ ಒಂದು ದಿನ ಅವಳ ಕನ್ಸಲ್ಲಿ ದೇವಿ ಲಕ್ಷ್ಮಿ ಪ್ರತ್ಯಕ್ಷಳಾಗ್ತಾಳೆ. ಚಾರುಮತಿಗೆ ದೇವಿ ಲಕ್ಷ್ಮಿ ಹೀಗೆ ಹೇಳ್ತಾಳೆ, ನಿನ್ನ ಗುಣ ಹಾಗೆ ನಡೆತನ ಮೆಚ್ಚಿದೀನಿ, ಹಾಗಾಗಿ ನಿನಗೊಂದು ವರನ ಕೊಡ್ತೇನೆ ಅಂತ ಹೇಳ್ತಾಳೆ. ಆದ್ರೆ ಇದಕ್ಕೆ ನೀನು ಒಂದು ವ್ರತನ ಮಾಡ್ಬೇಕು ಅಂತ ಹೇಳ್ತಾಳೆ. ಇದೇ ಬರುವ ಶ್ರಾವಣ ಶುಕ್ರವಾರ ನೀನು ವರಮಹಾಲಕ್ಷ್ಮಿ ವ್ರತನ ಮಾಡ್ಬೇಕು. ಇದನ್ನ ಮಾಡೋದ್ರಿಂದ ನಿನ್ನ ಜೀವನದಲ್ಲಿರುವ ಎಲ್ಲ ಕಷ್ಟಗಳು ತೀರ್ತವೆ ಅಂತ ಹೇಳ್ತಾಳೆ. ಆದ್ರೆ ಈ ವ್ರತದ ಬಗ್ಗೆ ನಿನ್ಗೆ ಪೂರ್ತಿ ನಂಬಿಕೆ, ವಿಶ್ವಾಸ ಇರ್ಬೇಕು ಅಂತ ಹೇಳ್ತಾಳೆ. ಹಾಗೆ ಈ ಪೂಜೆ ಯಾರು ಬೇಕಾದ್ರೂ ಮಾಡ್ಬೋದು, ಮಾಡ್ದವ್ರಿಗೆ ಸುಖ, ಸಮೃದ್ಧಿ, ಸೌಭಾಗ್ಯ ಎಲ್ಲವೂ ಸಿಗುತ್ತೆ ಅಂತ ಹೇಳ್ತಾಳೆ. ತಕ್ಷಣ ನಿದ್ರೆಯಿಂದ ಎದ್ದ ಚಾರುಮತಿಗೆ ನಂಬೋಕಾಗ್ಲಿಲ್ಲ. ಇದನ್ನ ಅವಳು ಮನೆಯವ್ರಿಗೆಲ್ಲರಿಗೂ ಹೇಳ್ತಾಳೆ. ಆಗ ಎಲ್ಲರಿಗೂ ತುಂಬಾ ಖುಷಿ ಆಗತ್ತೆ. ಹಾಗೆ ವ್ರತ ಮಾಡೋಕೆ ಮುಂದಾಗ್ತಾರೆ. ಸೊ ಮುಂದೇನಾಗುತ್ತೆ ಅಂತ ನೋಡೋಣ. ಅದಕ್ ಮುಂಚೆ ರೆಸಿಪಿನ ಕಂಟಿನ್ಯೂ ಮಾಡೋಣ. ವಿಡಿಯೋದಲ್ಲಿ ತೋರಿಸಿರೋ ಹಾಗೆ ಎಲ್ಲವನ್ನೂ ಗ್ರೈಂಡ್ ಮಾಡ್ಕೊಳ್ಳಿ ತರಿಯಾಗೆ. ಹಾಲು ಉಕ್ಕು ಬರ್ತಿದ್ದ ಹಾಗೆ ಗ್ರೈಂಡ್ ಮಾಡ್ಕೊಂಡಿರೋ ಪೌಡರ್ನ ಇದಕ್ಕೆ ಹಾಕಿ, ಜೊತೆಗೆ ಫ್ಲೇವರ್ನ ಜಾಸ್ತಿ ಮಾಡೋಕೆ 1-2 ಏಲಕ್ಕಿನ ಕುಟ್ಟಿ ಹಾಕಿ
ಹಾಕಿ, ಏಲಕ್ಕಿ ಪುಡಿನ ಜಾಸ್ತಿ ಹಾಕಕ್ ಹೋಗ್ಬೇಡಿ, ಒಂದ್ 2 ಚಿಟಿಕೆ ಅಷ್ಟು ಏಲಕ್ಕಿ ಪುಡಿನ ಹಾಕಿ ಸಾಕು. ಸೊ ಒಂದ್ 2 ಚಿಟಿಕೆ ಅಷ್ಟು ಏಲಕ್ಕಿ ಪುಡಿನ ಹಾಲಿಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಲೋ ಫ್ಲೇಮ್ ಅಲ್ಲೇ ಒಂದ್ 10 ರಿಂದ 15 ನಿಮಿಷ ಕುದಿಯೋಗ್ ಬಿಡಿ. ಒಂದ್ 2 ರಿಂದ 3 ನಿಮಿಷ ಆಗ್ತಿದ್ದ ಹಾಗೆ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ, ಮತ್ತೆ ಕೆಳಗೆ ಅಂಟ್ಕೊಂಡ್ಬಿಡತ್ತೆ. ಸೊ ನೋಡಿದ್ರಲ್ಲ ಎಷ್ಟು ಈಸಿ ಆಗಿದೆ ಈ ಪಾಯಸ ಮಾಡ್ಕೊಳ್ಳೋದು. ಬೆಳಗ್ಗೆ ಹೊತ್ತಲ್ಲಿ ಬಿಸಿ ಇದ್ರೆ ನೀವು ಇದನ್ನೇ ಟ್ರೈ ಮಾಡಿ, ತುಂಬಾ ಈಸಿಯಾಗಿ ಪಟಾಪಟ ಅಂತ ಮಾಡ್ಕೊಂಡ್ಬಿಡ್ಬೋದು. ಸೊ ಈ ಪಾಯಸನ ಕುದಿಯೋಕ್ ಬಿಡ್ತೀನಿ, ಅಷ್ಟರಲ್ಲಿ ಕತೆನ ಕಂಟಿನ್ಯೂ ಮಾಡ್ತೀನಿ. ಸೊ ವರಮಹಾಲಕ್ಷ್ಮಿ ವ್ರತನ ಮಾಡೋಕೆ ಚಾರುಮತಿ ಮುಂದಾಗ್ತಾಳೆ. ಚಾರುಮತಿ ಈ ವರಮಹಾಲಕ್ಷ್ಮಿ ವ್ರತವನ್ನ ಎಷ್ಟು ಭಕ್ತಿಯಿಂದ, ಶ್ರದ್ಧೆಯಿಂದ, ನಂಬಿಕೆಯಿಂದ ಮಾಡ್ತಾಳೆ ಅಂದ್ರೆ ಅದಕ್ಕೆ ಅವಳಿಗೆ ದೇವಿಯಿಂದ ಒಳ್ಳೆ ಪ್ರತಿಫಲ ಸಹ ಸಿಗುತ್ತೆ. ಅವಳು ಮಾಡಿರೋ ಈ ಪೂಜೆನ ಮೆಚ್ಚಿ ದೇವಿ ಲಕ್ಷ್ಮಿ ಅವಳಿಗೆ ಸೌಭಾಗ್ಯ, ಆರೋಗ್ಯ, ಆಯುಷು, ಸುಖ, ಶಾಂತಿ, ಅಭಿವೃದ್ಧಿ, ಐಶ್ವರ್ಯ ಎಲ್ಲವನ್ನೂ ಕೊಡ್ತಾಳೆ. ಇದ್ರಿಂದ ಚಾರುಮತಿ ಜೀವನದಲ್ಲಿ ತುಂಬಾನೇ ಸಂತೋಷದಿಂದ ಇರ್ತಾಳೆ. ಇವಳು ಇಷ್ಟು ಸಂತೋಷದಿಂದ ಇರೋದ್ ನೋಡಿ ಅಕ್ಕಪಕ್ಕ ಮನೆಯವರು ಎಲ್ಲರೂ ಈ ವ್ರತವನ್ನು ಮಾಡಲು ಮುಂದಾಗ್ತಾರೆ. ಹೀಗೆ ವರಮಹಾಲಕ್ಷ್ಮಿ ಪೂಜೆ ವ್ರತ ಶುರುವಾಗಿದ್ದು, ಈ ಕಥೆನ ಪರಮೇಶ್ವರ ಪಾರ್ವತಿಗೆ ಹೇಳ್ತಾನೆ. ಆಗ ಪಾರ್ವತಿ ಈ ಪೂಜೆಯ ವಿಧಿ ವಿಧಾನಗಳು ಹೇಳಿ ಅಂತ ಕೇಳ್ತಾಳೆ. ಆಗ ಪರಮೇಶ್ವರ ಮಾತನ್ನು ಮುಂದುವರಿಸ್ತಾನೆ. ಬೆಳಿಗ್ಗೆ ಬೇಗ ಎದ್ದು ಮನೆಯನ್ನ ಸ್ವಚ್ಛಗೊಳಿಸಬೇಕು, ಮಡಿ ವಸ್ತ್ರಗಳನ್ನು ಧರಿಸಬೇಕು, ಹಾಗೆ ಭಕ್ತಿಯಿಂದ ಕಳಶನ ಪ್ರತಿಷ್ಠಾಪನೆ ಮಾಡಬೇಕು, ದೇವರಿಗೆ ಹೂವಿಂದ ಅಲಂಕಾರನ ಮಾಡಿ ನೈವೇದ್ಯನ ಅರ್ಪಿಸಬೇಕು, ಎಲ್ಲದಕ್ಕಿಂತ ಮುಖ್ಯವಾಗಿ ಭಕ್ತಿಯಿಂದ ಶ್ರದ್ಧೆಯಿಂದ ಪೂಜೆನ ಮಾಡಬೇಕು, ಹಾಗೆ ಬ್ರಾಹ್ಮಣರಿಗೆ ಭೋಜನ ಮಾಡಿಸಿ ದಕ್ಷಿಣೆನ ನೀಡಬೇಕು ಅಂತ ಹೇಳ್ತಾನೆ. ಹೀಗೆ ಮನಸ್ಫೂರ್ತಿಯಾಗಿ ವ್ರತನ ಮಾಡೋದ್ರಿಂದ ಎಲ್ಲರಿಗೂ ಆರೋಗ್ಯ, ಆಯುಷು, ನೆಮ್ಮದಿ ಎಲ್ಲವೂ ಸಿಗುತ್ತೆ ಅಂತ ಈಶ್ವರ ಪಾರ್ವತಿಗೆ ಹೇಳ್ತಾನೆ. ಈ ಪೌರಾಣಿಕ ಕಥೆನ ಕೇಳಿ ನಿಮ್ಗೂ ಅನಿಸ್ತಾ ಇರುತ್ತಲ್ವಾ, ನಾವು ವರಮಹಾಲಕ್ಷ್ಮಿ ವ್ರತ ಹಬ್ಬನ ಆಚರಿಸಬೇಕು, ಭಕ್ತಿಯಿಂದ ನಿಷ್ಠೆಯಿಂದ ಪೂಜೆನ ಮಾಡಿ ಒಳ್ಳೆ ಪ್ರತಿಫಲನ ಪಡಿಬೇಕು ಅಂತ. ಹಾಗಾಗಿ ಈ ವರಮಹಾಲಕ್ಷ್ಮಿ ಹಬ್ಬನ ಮನಸ್ಫೂರ್ತಿಯಾಗಿ ಭಕ್ತಿ ಶ್ರದ್ಧೆಯಿಂದ ಮಾಡಿ ಒಳ್ಳೆ ಪ್ರತಿಫಲ ಪಡೀರಿ. ಅಡ್ವಾನ್ಸ್ ಆಗಿ ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಓಕೆ, ರೆಸಿಪಿನ ಕಂಟಿನ್ಯೂ ಮಾಡೋಣ. ಇಲ್ಲಿ ನಾನು ಒಂದು ಅರ್ಧ ಕಪ್ ಅಷ್ಟು ಸಕ್ಕರೆನ ತಗೊಂಡಿದ್ದೀನಿ. ಇದ್ರ ಬದಲಿಗೆ ನೀವು ಬೆಲ್ಲ ಸಹ ಯೂಸ್ ಮಾಡಬಹುದು. ಬೆಲ್ಲ ತಗೊಳ್ಳೋದಾದ್ರೆ ಸ್ವಲ್ಪ ಜಾಸ್ತಿ ತಗೊಳ್ಳಿ, ಒಂದು 3/4 ಕಪ್ ಅಷ್ಟು ಬೆಲ್ಲನ ತಗೊಳ್ಳಿ. ಸೊ ಒಂದು 10 ರಿಂದ 15 ನಿಮಿಷ ನೀವು ಲೋ ಫ್ಲೇಮ್ ಅಲ್ಲೇ ಕುದಿಸೋದ್ರಿಂದ ಅಕ್ಕಿ ಏನ್ ಹಾಕಿದೀವಲ್ವಾ ಎಲ್ಲವೂ ಚೆನ್ನಾಗಿ ಬೆಂದಿರುತ್ತೆ, ಸಾಫ್ಟ್ ಆಗಿರುತ್ತೆ. ಸೊ ಸಾಫ್ಟ್ ಆದ ನಂತರನೇ ನೀವು ಇದಕ್ಕೆ ಸಕ್ಕರೆನ ಆಡ್ ಮಾಡ್ಕೊಂಡು 1 ನಿಮಿಷ ಬಿಡಿ ಸಾಕು. ಸೊ ಪರ್ಫೆಕ್ಟ್ ಆದ ಟೇಸ್ಟಿಯಾದ ಈ ಅನ್ನದ ಪಾಯಸ ದೇವರ ನೈವೇದ್ಯಕ್ಕೆ ರೆಡಿ ಆಗ್ಬಿಡುತ್ತೆ. ಸೊ ಈ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಈ ಪಾಯಸನ ಟ್ರೈ ಮಾಡಿ. ಹಾಗೆ ಈ ವರಮಹಾಲಕ್ಷ್ಮಿ ಹಬ್ಬ ನಿಮ್ಮೆಲ್ಲರ ಜೀವನದಲ್ಲಿ ಸುಖ, ಶಾಂತಿ, ನೆಮ್ಮದಿ ಎಲ್ಲವೂ ತುಂಬಲಿ. ಫೈನಲಿ ಪಿಸ್ತಾ ಹಾಗೆ ತುಪ್ಪನ ಹಾಕಿದ್ದೀನಿ. ಸೊ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಅಂಡ್ ಸಬ್ಸ್ಕ್ರೈಬ್. ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಇದೇ ತರ ಸೂಪರ್ ಟೇಸ್ಟಿ ರೆಸಿಪಿ ಹಾಗೆ ಕತೆ ಜೊತೆ ಬರ್ತೀನಿ. ವೇಟ್ ಮಾಡಿ.